ಆಶಾ ನಿಂತ್ಕೋ. ನೀನೆಂತ ಸುಡ್ಗಾಡಾಳೆ? ಯಾಕ್ರಿ ಶೀಲವಾರ ನಿನ್ನೆ ನೀನ್ ಯಾಕೆ ಕೆಲ್ಸಕ್ಕೆ ಬರ್ಲಿಲ್ಲ? ನೋಡ್ರಿ ನಿನ್ನೆ ಸೊಸೈಟಿಗ ರೇಷನ್ ಕೊಡಕತ್ತಿದ್ರು. ರೇಷನ್ ತರಕಂತ ಹೋಗಿದ್ದೆ. ಯವ್ವ ಪಾಳೆನ ಹಚ್ಚಿದ್ರವ್ವ ರೇಷನ್ಗೆ. ಏನ್ ಹೇಳಿವ ಯವ್ವ, ಇಲ್ಲಿಂದ ಅಲ್ಲಿ ತಕ ಪಾಳೆ ಹಚ್ಚಿದ್ರವ ಪರಿ ಕ್ಯೂ. ಅದಕ್ಕ ಕ್ಯೂ ಒಳಗ್ ನಿಂತ ತರೋದ ಲೇಟ್ ಆತಿವ. ಅದಕ್ಕ ಮನೆ ಕೆಲ್ಸಕ್ಕೆ ಬರಕ ಆಗ್ಲಿಲ್ಲವ. ಈ ಊರ್ ಸೊಸೈಟಿ ಹಾಳು ಬಿದ್ದೈತಿ ಅಂತ ಊರ್ ಜನ ಮಾತಾಡ್ಕೊಳ್ತಿರ್ಬೇಕಾದ್ರೆ ನಿನಗೆ ರೇಷನ್ ಕೊಟ್ಟವ್ರು ಯಾರು? ಊನವ ನೀ ಹೇಳ್ದಂಗ ಇಷ್ಟು ದಿನ ಸೊಸೈಟಿ ಹಾಳ ಬಿದ್ದಿತ್ತು. ಆದ್ರ ಪ್ರಸಾದಪ್ಪನವ್ರು ಅದರಲ್ಲ, ಶಿವರಾಜಪ್ಪನ ಏನು ಸೊಸೈಟಿ ಸೆಕ್ರೆಟರಿ ಮಾಡಿದ್ರು. ಊರಿಗೆ ಬಹಳ ಉಪಕಾರ ಮಾಡಿದಾರೆ ನೋಡ್ರಿ ಅವ. ಶಿವರಾಜನ ಬಗ್ಗೆ ಎಷ್ಟೊಂದು ಹೊಗಳಿ ಮಾತನಾಡ್ತಾ ಇದೆಯಲ್ಲ, ಅವನೇನು ನಿನಗೆ ಅಂತ ಉಪಕಾರ ಮಾಡಿದ? ಅಯ್ಯವ್ವ ಕೇಳಬೇಕ ಅದನ್ನ. ನನಗಷ್ಟ ಅಲ್ಲ, ಊರನ ಮಂದಿಗೆ ಸದಕರ ಉಪಕಾರ ಮಾಡ್ಯಾನ. ಮೊದಲ ಸೊಸೈಟಿ ಸೆಕ್ರೆಟರಿ ಇದ್ನವ, ಅಕ್ಕಿ ಕೊಡವ, ಅವನ ಮನಿ ಹಾಳಾಗ ಒಂದಿನರ ಚಂದಾಗ ರೇಷನ್ ಹಂಚಾನು. ನಮ್ಮಂತ ಬಡಬಗ್ರಿಗೆ ಬಂದ ರೇಷನ್ ಎಲ್ಲ ಹೋಗಿ ಪ್ಯಾಟಾಗ ದೊಡ್ಡ ದೊಡ್ಡ ಅಂಗಡಿಗೆ ಮಾರ್ತಿದ್ದ. ಆದ್ರೆ ನಮ್ಮ ಶಿವರಾಜನ ಹಂಗಲ್ಲ, ದೇವ್ರಂತವ. ಯಾರ್ಯಾರಿಗೆ ಎಷ್ಟು ಹಂಚ್ಬೇಕಲ್ಲ ಅಷ್ಟಷ್ಟ ಹಂಚತಾನ. ಹೆಂಗಿದ್ರು ಅವಂಗ ಒಂದು ಕೆಲಸ ಸಿಕ್ರಿ, ಇನ್ನು ಮುಂದಲ್ ತಿಂಗಳ ಸುಮಾಕರ್ನ ಕೊಟ್ಟು ಹೊಲ್ಗ ಉತ್ಸೆ ಬಿಡ್ರಿ. ಮುಚ್ಚ ಬಾಯ್ನ ಕತ್ತೆ ಅಂತವಳೆ. ಸುಮಾಳನ್ನ ಶಿವರಾಜನಿಗೆ ಕೊಟ್ಟು ಮದ್ವೆ ಮಾಡ್ತಾರೆ ಅಂತ ನಿನಗೆ ಯಾರು ಹೇಳಿದ್ದು? ಅಯ್ಯ ಅಟ್ಯಾಕ ಮೂಕಿಸ್ತ ಮಾತಾಡ್ತೀಯ? ಊರನ ಮಂದಿ ಅನ್ನಕತ್ತಿದ್ರು ಅದನ್ನ ಅಂದೆ. ಅಟ್ಯಾಕ ನೀ ಸಿಟ್ಟು ಹಾಕಿದಿ ಬಡ್ಕವ್ವ. ಸಾಕು ಬಾಯಿ ಮುಚ್ಚೆ. ಇಷ್ಟು ದಿನ ನನ್ನ ಗಂಡನನ್ನ ಮಳೆ ಮಾಡಿ ನಿನ್ನ ಬುಟ್ಟಿಗೆ ಹಾಕೊಂಡೆ. ಈಗ ಶಿವರಾಜನ್ನ ಅಂತ ಹೇಳಿ ಅವನನ್ನ ಬುಟ್ಟಿಗೆ ಹಾಕೊಂಡು ಮಜಾ ಮಾಡ್ಬೇಕು ಅಂತ ಮಾಡಿದೇನೆ. ಏನ್ ಮಾತಾಡ್ತೀನಿ ನೀನು? ಸ್ವಲ್ಪ ತಿಳಿದು ಮಾತಾಡಕ್ಕಲಿ. ನೋಡು, ಆ ಸಾವಿತ್ರವಂತೂ ಮನೆ ಮರ್ಯಾದೆ ನಾ ಬೀದಿಗೆ ತಂದ್ಲು. ಆದ್ರ ನೀನು ಹದದಾರಿ ಹಿಡಿದು ಮನೆ ತಂದ ಮರ್ಯಾದೆ ಬೀದಿ ತರ್ಬೇಕಂತ ಮಾಡಿದೆ ಏನು? ದಯವಿಟ್ಟು ಹಾದಿ ತುಳಿಬೇಡವಾ. ಮನೆತನದ ಮಾನ ಮರ್ಯಾದೆ ಬೀದಿಗೆ ತರುವಂತ ಕೆಲಸ ಸಾವಿತ್ರಿ ಅಂತ ತಪ್ಪೇನ್ ಮಾಡಿದ್ದಾಳೆ? ಅದು ನಾ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಇಡೀ ಊರನ ಮಂದಿಗೆ ಗೊತ್ತೈತಿ. ಚಂದಾಗ ಗಂಡನ ಜೊತೆ ಬಾಳೆ ಮಾಡ್ಕೊಂಡ್ ತಿನ್ಲಿಲ್ಲ, ವಿಷ ಕುಡಿದು ನೆಗದು ಬಿದ್ದು ಸತ್ತು ಹೋದ್ಲು. ಮಾನವಂತ ಮರ್ಯಾದೆಗೂ ಮಸಿ ಬಡದ್ಲು, ಮನೆತನನು ನುಚ್ಚು ನೂರು ಮಾಡಿದ್ಲು. ಯವ್ವ ಅಂತ ಪರದೇಶಗಳು ಯಾಕಾರ ಹುಟ್ಟಾರೋ ಈ ಭೂಮಿ ಮೇಲೆ? ದೇವರೇ ಬಲ್ಲ. ಮುಚ್ಚ ಬಾಯಿನ ಕತ್ತೆ. ಬಾಯಿಗೆ ಬಂದಂತೆ ಮಾತನಾಡಿದ್ಯಾದ್ರೆ ಬಾಯಿ ಒಳಗಿನ ನಿನ್ನ ನಾಲ್ಗೆನ ಕತ್ತರಿಸಿ ನಿನ್ನ ಕೈಯಲ್ಲಿ ಕೊಡಬೇಕಾಗತ್ತೆ. ನೋಡು, ನಿನ್ಗೆ ಶೇಂಗಾ ಕೀಳೋಕೆ ಆಳುಗಳನ್ನ ಹಿಡ್ಕೊಂಡು ಬಾ ಅಂತ ಹೇಳಿದ್ದೆ, ಕೇಳ್ಕೊಂಡು ಬಂದಿಯೇನೆ? ಅಯ್ಯ ಹಾಳ ಹೋಗಿದ್ನವ ಆಳ ಕೇಳಾಕ. ಯಾರೊಬ್ರು ಊರ ಕಾಲಿಲ್ಲ, ಬರೀ ಇಬ್ರ ಸಿಕ್ಕಾರ. ಇನ್ನಿಬ್ರು ಬೇಕಾದ್ರ ಬರ್ತೀಯನು ನೀನು ಶೇಂಗಾ ಕೀಳಾಕ? ಏನೇ ನನ್ನನ್ನೇ ಬಾ ಅಂತ ಕರಿತಾ ಇದೆಯಲ್ಲ, ನನ್ನನ್ನೇನಾದ್ರೂ ಆಳು ಅಂತ ತಿಳಿದುಕೊಂಡಿದ್ದೇನೋ? ನನ್ಗೆ ಶೇಂಗಾ ಕೀಳೋಕೆ ಬರೋದಿಲ್ಲ. ತಿನ್ನಾಕ ಬರ್ತಲ್ಲ? ಅಯ್ಯ ಮೂಗು ನೋಡ್ರಿ ಯವ್ವ, 3 ಸೇರ ಜೋಳ ಒಕ್ಕವು. ಯವ್ವ ಹುಟ್ಟಿದ ಕೂಸು ಹೋಗಿ ತೋಡ್ತಾ ಬಿಟ್ರ ಅವನು ಒಂದೊಂದ ಕಡ್ಡಿ ಕಿತ್ತು ಹೋಗಿತೈತಿ. ಹಂಗ ಇದಕ್ಕೆ ಕೀಳಾಕ ಬರಲ್ಲ ಅಂತ ಯವ್ವ.